ಇದು ಬೆಂಡೆ ಗಿಡ 10 ಬೀಜ ಹಾಕಿದಲ್ಲಿ 2 ಸಸಿ ಬಂದಿತ್ತು. ಇದು ಮಳೆ ಇಲ್ಲ ಆದ ಕಾರಣ ನೆಲದಲ್ಲಿ ನೆಡಲಿಲ್ಲ. ಇವಾಗ ಇದು 3 ಎಲೆ ಆಗಿಬಿಟ್ಟಿದೆ. ಇವಾಗ ಫಸ್ಟ್ ಗೊಬ್ಬರ ಕೊಡಬೇಕಿತ್ತು. ಈಗ ಇಲ್ಲಿ ಇಟ್ಟರೆ ಮಳೆಗೆ ದಂಟು ಮುರಿದೋಗೋ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಆದಷ್ಟು ಬೇಗ ನೆಲದಲ್ಲಿ ನೆಡಬೇಕು ಅಂತ ಇದ್ದೀನಿ. ಇದು ನೋಡಿ ಕೋಟೆ ಗಿಡ, ಆರೆಂಜ್ ಕಲರ್ ಕೋಟೆ ಹೂವಾಗುತ್ತೆ. ನಮ್ಮ ಚಿಕ್ಕಮ್ಮನ ಮನೆಗೆ ಹೋದಾಗ ಅಲ್ಲಿ ನೋಡಿದ್ದೆ. ತುಂಬ ಚೆನ್ನಾಗಿತ್ತು ಆ ಹೂವು. ಅಷ್ಟೊಂದು ಚೆನ್ನಾಗಿದೆ ಕಲರ್ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಸಸಿ ತಂದಿಲ್ಲ, ಬೀಜ ತಂದು ಹಾಕಿದ್ದೆ. 4 ಬೀಜ ಹಾಕಿದ್ದೆ. ಅದರಲ್ಲಿ ಒಂದೇ ಸಸಿ ಬಂದಿದೆ. ಸ್ವಲ್ಪ ದೊಡ್ಡಾದ ಮೇಲೆ ನೆಡಬೇಕು ಅಂತ ಹಾಗೆ ಇಟ್ಟಿದ್ದೆ. ಮೆಣಸಿನ ಗಿಡಕ್ಕೆ ತುಂಬ ಹೂಗಳಾಗ್ತವೆ, ಆದರೆ ಮೆಣಸಿನಕಾಯಿ ಬಿಡೋದಿಲ್ಲ. ಅಷ್ಟರೊಳಗೆ ಉದುರೋಗ್ತವೆ ಹೂಗಳೆಲ್ಲ. ಒಮ್ಮೆ ಕಟ್ ಮಾಡಿ ನೋಡಿದ್ದೆ, ಸರಿ ಆಗುತ್ತೆ ಅಂತ, ಹೂಗಳೆಲ್ಲ ಚೆನ್ನಾಗಿ ಬರುತ್ತೆ ಅಂತ. ಆದರೂ ಕಟ್ ಮಾಡಿದರೂ ಹೂಗಳೆಲ್ಲ ನಿಲ್ತಿಲ್ಲ, ಮತ್ತೆ ಹಾಗೆ ಆಗ್ತಿದೆ. ಇದಕ್ಕೆ ಯಾಕೆ ಹೀಗೆ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಕರಿಬೇವಿನ ಗಿಡಕ್ಕೆ ಚೆನ್ನಾಗಿ ಚಿಗುರು ಬಂದಿದೆ ಇವಾಗ. ಈ ಗಿಡನ ಕಟ್ ಮಾಡಿದ್ದೆ ನಾನು, ಅಂದರೆ ಎಲೆಗಳೆಲ್ಲ ಚೆನ್ನಾಗಾಗಲಿ ಅಂತ. ಇಲ್ಲಿ ಕಟ್ ಮಾಡಿದೆ. ಇವಾಗ ಇಷ್ಟು ಉದ್ದ ಚಿಗುರು ಬಂದಿದೆ. ಹಕ್ಕಿಗಳಿಗೆ ಅಂತ ನಾನು ಇಲ್ಲಿ ದಿನ ತಿಂಡಿ ಹಾಕಿರ್ತೀನಿ. ಹಕ್ಕಿಗಳಿಗೆ ತಿಂಡಿ ಹಾಕೋದು ಅಂದರೆ ನಂಗೆ ತುಂಬ ಇಷ್ಟ. ಹಕ್ಕಿಗಳು ಕೆಲವೊಂದು ದಿನ ಬರ್ತವೆ, ಕೆಲವೊಂದು ದಿನ ಬರೋದಿಲ್ಲ. ಆದರೂ ನಾನು ದಿನ ತಿಂಡಿ ಹಾಕಿರ್ತೀನಿ ಹಕ್ಕಿಗಳಿಗೆ ಅಂತಲೇ. ಹಕ್ಕಿ ಜೊತೆ ಒಂದು ಅಳಿಲು ಬಂದು ತಿಂತಾ ಇರ್ತವೆ. ಅಳಿಲು ಯಾವತ್ತೂ ಒಂದೇ ಬಂದು ತಿಂದಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಹಕ್ಕಿ ಜೊತೆನೇ ಬಂದು ತಿಂತಾ ಇರ್ತವೆ. ಹಕ್ಕಿ ಬರಲಿಲ್ಲ ಅಂದರೆ ಅವು ಬರೋದಿಲ್ಲ. ಅದ್ರ ಜೊತೆ ಹೇಗೆ ಹೊಂದ್ಕೊಂಡಿದೆ ಅಂತ ನಂಗೆ ಅನ್ನಿಸ್ತದೆ. ಬೇಸಿಗೆಯಲ್ಲಿ ನವಿಲುಗಳು ಬರ್ತಿದ್ವು. ಈ ಮಳೆಗಾಲದಲ್ಲಿ ನವಿಲುಗಳು ಬರೋದಿಲ್ಲಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಬೇಸಿಗೆಯಲ್ಲಿ ದಿನ ಬೆಳಿಗ್ಗೆ ಬಂದು ತಿಂದ್ಕೊಂಡು ಹೋಗ್ತಿದ್ವು. ಈ ಹಕ್ಕಿಗಳು ತಿನ್ನೋದು ನೋಡೋದ್ರಲ್ಲೇ ಒಂಥರ ಖುಷಿ ಇದೆ. ಇದು ಸೀಬೆ ಗಿಡ. ಪಕ್ಕದ ಮಲ್ಲಿ ಗಿಡ ಹುಟ್ಟಿತ್ತು, ನಾನು ಕಿತ್ಕೊಂಡು ಬಂದೆ ನಂಗೆ ಬೇಕು ಅಂತ. ಇಲ್ಲಿ ನೆಟ್ಟಿದ್ದೆ. ಸ್ವಲ್ಪ ದಿನ ಇದು ಕಟ್ ಮಾಡಿದ್ದೆ, ಮೇಲ್ಗಡೆ ಒಳ್ಳೆ ಚಿಗುರು ಬರ್ತದೆ ಅಂತ. ಒಂದು 15 ದಿನ ಆದರೂ ಚಿಗುರೇ ಬಂದಿಲ್ಲ. ನನಗೆ ಸ್ವಲ್ಪ ಭಯ ಆಯಿತು, ಚಿಗುರು ಬರ್ತಿಲ್ಲ ಯಾಕೆ ಅಂತ. ಆಮೇಲೆ ಅಂತೂ ಬಂತು. ಇವಾಗ ನೋಡಿ ಖುಷಿ ಆಗ್ತಾಯಿದೆ. ಇದೇನೋ ಹುಳ ಗಿಡದ ಮೇಲೆ ಇರ್ತದೆ, ಆದರೆ ಏನು ಮಾಡೋದಿಲ್ಲ, ಇಲ್ಲೇ ಇರ್ತದೆ. ಇದು ಅಟ್ಲಕಾಯಿಗೆ ಜಾಸ್ತಿ ಇರುತ್ತೆ ಈ ಹುಳ. ಇವಾಗ ಇಲ್ಲಿ ಬಂದಿದೆ. ನೋಡಿ ಇವಾಗ ಚೆನ್ನಾಗಿ ಚಿಗುರ್ಕೊಂಡಿದೆ. ಇದು ನೋಡಿ ಪೈನಾಪಲ್ ಗಿಡ. ಇದು ಕಳೆದ ವರ್ಷ ನೆಟ್ಟಿದ್ದು, ನಮ್ಮ ಅಮ್ಮನ ಮನೆಯಿಂದ ತಂದಿದ್ದೆ. ಇದು ಇಷ್ಟು ದೊಡ್ಡಾಗಿದೆ ಇವಾಗ. ಇದು 3 ಈಗ ಸದ್ಯ ನೆಟ್ಟಿದ್ದು, 1 ತಿಂಗಳಾಯಿತು ಅಷ್ಟೇ. ಇಲ್ಲೊಂದುಂಟು, ಆಮೇಲೆ ಇಲ್ಲೊಂದು, ಆಮೇಲೆ ಇಲ್ಲೊಂದು, 3 ಗಿಡ ಉಂಟು. ಇದು ನಮ್ಮ ಚಿಕ್ಕಮ್ಮನ ಮನೆಗೆ ಹೋದಾಗ ಅಲ್ಲಿ ಹಣ್ಣುಗಳಾಗಿದ್ವು. ಒಂದು 7-8 ಹಣ್ಣಾಗಿತ್ತು. ನಾನು 3 ಗಿಡ ತಂದೆ. ಹಣ್ಣನ್ನು ತಿಂದ್ಬಿಟ್ಟು ಮೇಲ್ಗಡೆ ಆಗುತ್ತಲ್ಲ, ಇದನ್ನು ಕಟ್ ಮಾಡಿ ತಂದಿದ್ದು. ಇದು ಹೇಗೆ ನೆಟ್ಟರೂ ಆಗುತ್ತೆ.